ಒಂದು ದಟ್ಟವಾದ ಕಾಡು. ಆ ಕಾಡಿನ ಮಧ್ಯದಲ್ಲಿ ನದಿ ಒಂದು ಹರಿಯುತ್ತಿತ್ತು. ನದಿಯ ದಡದಲ್ಲಿ ಇರುವೆಗಳು ಸಾಲು ಸಾಲಾಗಿ ಹೋಗುತ್ತಿರುವುದನ್ನು ಕಂಡು ಪಕ್ಷಿ ಒಂದು ಎಷ್ಟು ಸುಂದರವಾಗಿ ಕಾಣುತ್ತಿದೆ, ಇರುವೆಗಳು ಸಾಲು ಎಂದು ಹಾರುತ್ತಾ ಹೋಗಿತು. ಅದರಲ್ಲಿದ್ದ ಒಂದು ಇರುವೆ ತುಂಬಾ ಬಾಯಾರಿಕೆಯಿಂದ ನೀರು ಕುಡಿಯಲು ಹೋಗಿ ನದಿ ಒಳಗಡೆ ಬಿದ್ದು ಹೋಯಿತು. ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ ಎನ್ನುತ್ತಿತ್ತು ಇರುವೆ ಒಂದು. ಹೆದರಬೇಡ, ನಾನು ಕಾಪಾಡುತ್ತೇನೆ ಎಂದು ಅಲ್ಲಿದ್ದ ಪಕ್ಷಿ ಒಂದು ಎಲೆ ಕೆಳಗಡೆ ಹಾಕಿತು. ಆ ಎಲೆಯ ಮೇಲೆ ಬಂದು ಇರುವೆ ಹೇಳಿತು, ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ, ತುಂಬಾ ಧನ್ಯವಾದಗಳು ಎಂದು ಇರುವೆ ಹೋಯಿತು ಅಲ್ಲಿಂದ. ಒಂದು ದಿನ ಬೇಟೆಗಾರ ಕಾಡಿನಲ್ಲಿ ಬೇಟೆ ಆಡಲು ಬರುತ್ತಿರುವಾಗ ಅಲ್ಲಿ ಒಂದು ಪಕ್ಷಿ ಮಲಗುವುದನ್ನು ನೋಡುತ್ತಾನೆ. ಓ ಈ ಪಕ್ಷಿ ಮೇಲೆ ಹೇಳುವ ಒಳಗಡೆ ನಾನು ಇದನ್ನು ಬೇಟೆಯಾಡಬೇಕು ಎನ್ನುವ ಅಷ್ಟರೊಳಗಡೆ ಇರುವೆ ಒಂದು ಬಂದು ಅವನ ಕಾಲನ್ನು ಕಚ್ಚಿತು. ಅಯ್ಯೋ 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 ಎಂದು ಆ ಬೇಟೆಗಾರ ಕೂಗು ಸದ್ದನ್ನು ಕೇಳಿ ಪಕ್ಷಿ ಒಂದು ಅಲ್ಲಿಂದ ಹಾರಿ ಹೋಯಿತು. ನೀತಿ ಕಥೆ: ನಾವು ಯಾರಿಗಾದರೂ ಸಹಾಯ ಮಾಡಿದರೆ ನಮಗೆ ಸಹಾಯ ಮಾಡುವವರು ಯಾವುದಾದರೂ ರೂಪದಲ್ಲಿ ಬರುತ್ತಾರೆ.